ಅಬಕಾರಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿ ಈಗ ಆಮ್ ಆದ್ಮಿ ಪಾರ್ಟಿ ದೇಶಾದ್ಯಂತ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದೆ. ಎಸ್, ದೆಹಲಿ ಅಬಕಾರಿ ನೀತಿ ಹಗರಣ ಸಂಬಂಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧಿಸಿತ್ತು ಇಡಿ ಅಧಿಕಾರಿಗಳು. ಈಗ ಆ ಬಂಧನವನ್ನ ಖಂಡಿಸಿ ಇಂದು ದೇಶಾದ್ಯಂತ ಆಮ್ ಆದ್ಮಿ ಪಾರ್ಟಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲು ಕರೆ ಕೊಟ್ಟಿದೆ. ಎಸ್, ದೇಶ ಹಾಗೂ ವಿದೇಶಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಬೆಂಬಲಿಗರು ಸಾಮೂಹಿಕ ಉಪವಾಸದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾಗುತ್ತೆ ಈ ಉಪವಾಸ ಸತ್ಯಾಗ್ರಹ. ಅದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಜಂತರ್ ಮಂತರ್ ಮೈದಾನದಲ್ಲಿ ಈಗಾಗಲೇ ಉಪವಾಸ ಸತ್ಯಾಗ್ರಹಕ್ಕೆ ಬರುವಂತಹ ಅಷ್ಟು ಬೆಂಬಲಿಗರಿಗೆ ಮತ್ತು ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರಿಗೆ ವೇದಿಕೆ ಸಿದ್ಧವಾಗಿದೆ. ಅಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅಥವಾ ಕಾರಾಗೃಹದ ಸೆಲ್ಲಿನ ಒಂದು ಭಾವಚಿತ್ರವನ್ನು ಇಡಲಾಗಿದೆ. ಅದರ ಮುಂದೆ ಆಪ್ ನಾಯಕರು ಕೂತ್ಕೊಳ್ತಾರೆ. ಇದು ಉಪವಾಸ ಸತ್ಯಾಗ್ರಹದ ಮೂಲಕ ದೇಶವನ್ನ ಗಮನ ಸೆಳೆಯುವಂತಹ ಸಣ್ಣ ಪ್ರಯತ್ನ ಇವರದ್ದು. ಇದು ಆಮ್ ಆದ್ಮಿ ಪಾರ್ಟಿಯ ಹಿರಿಯ ನಾಯಕರುಗಳ ಕರೆ. ದೇಶಾದ್ಯಂತ ಉಪವಾಸ ಸತ್ಯಾಗ್ರಹ ನಡೀಲಿಕ್ಕಿದೆ. ಇದು ಜಂತರ್ ಮಂತರ್ನಲ್ಲಿ ಪ್ರಮುಖವಾಗಿ ವೇದಿಕೆ ಸಜ್ಜಾಗಿರ್ತಕ್ಕಂತಹದ್ದು. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಜಂತರ್ ಮಂತರ್ ಮೈದಾನ. ಅಲ್ಲಿ ಏನು ಸೆಲ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಿಟ್ಟಂತಹ ಭಾವಚಿತ್ರವನ್ನು ಇಟ್ಕೊಂಡು ಅದರ ಮುಂದೆ ಆಪ್ ನಾಯಕರು ಕೂತ್ಕೊಳ್ತಾರೆ. ಉಪವಾಸ ಸತ್ಯಾಗ್ರಹದ ಮೂಲಕ ತಮ್ಮ ನಾಯಕನ ಬಂಧನವನ್ನ ಖಂಡಿಸ್ತಾ ಇದ್ದಾರೆ. ಇದು ದೇಶಾದ್ಯಂತ ಏಕಕಾಲಕ್ಕೆ ಉಪವಾಸ ಸತ್ಯಾಗ್ರಹದ ಕರೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ದೇಶ ವಿದೇಶಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಬೆಂಬಲಿಗರು ಸಾಮೂಹಿಕ ಉಪವಾಸದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲೂ ಕೂಡ ಉಪವಾಸ ಸತ್ಯಾಗ್ರಹಕ್ಕೆ ಸಿದ್ಧತೆ ನಡೀತಾ ಇದೆ. ಅರವಿಂದ್ ಕೇಜ್ರಿವಾಲ್ಗಾಗಿ ಜನರು ತಮ್ಮ ಮನೆಗಳಲ್ಲಿ ಉಪವಾಸ ಆಚರಿಸಿ ದೆಹಲಿ ಮುಖ್ಯಮಂತ್ರಿಯನ್ನ ಬೆಂಬಲಿಸಬಹುದು ಎಂದು ಆಮ್ ಆದ್ಮಿ ಪಾರ್ಟಿಯ ನಾಯಕರು ಹೇಳಿದ್ದಾರೆ. ಕೇವಲ ಮೈದಾನಕ್ಕೆ ಬಂದು ಸತ್ಯಾಗ್ರಹ ಮಾಡುವುದಲ್ಲ, ಆಪ್ ಅನ್ನ ಬೆಂಬಲಿಸುವಂತಹ ಅಥವಾ ಅರವಿಂದ್ ಕೇಜ್ರಿವಾಲ್ ಬೆಂಬಲಿಸುವಂತಹ ಸಪೋರ್ಟ್ ಮಾಡುವಂತಹ ಯಾರೇ ಆಗಿರಲಿ ತಮ್ಮ ತಮ್ಮ ಮನೆಗಳಲ್ಲಿ ಉಪವಾಸ ಮಾಡ್ಕೋಬಹುದು ಎನ್ನುವಂತಹ ಕರೆಯನ್ನು ಕೂಡ ಆಮ್ ಆದ್ಮಿ ಪಾರ್ಟಿಯ ನಾಯಕರು ಕೊಟ್ಟಿರ್ತಕ್ಕಂತಹದ್ದು. ಎಸ್, ಇದು ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮುಖ್ಯಮಂತ್ರಿಯನ್ನ ಬಂಧಿಸಲಾಗಿತ್ತು. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.